ನನ್ನ ಆತ್ಮೀಯ ಕ್ರಿಸ್ತನಲ್ಲಿ ಪ್ರಿಯರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕರ್ತನಲ್ಲಿ ಪ್ರಿಯರೇ, ಹೊಸ ವರ್ಷಕ್ಕೆ ಕಾಲಿಟ್ಟಿರುವ ನಾವು ಆತನ ಕೃಪೆಯಿಂದ ಬಲಗೊಂಡವರಾಗಿದ್ದೇವೆ. ಆತನು ಸದಾ ನಮ್ಮೊಟ್ಟಿಗೆ ಇರುವಾತನು, ಆತನ ಹಸ್ತವು ನಮ್ಮನ್ನು ಹೊತ್ತುಕೊಂಡಿದೆ. ಪ್ರಿಯರೇ, ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಭಾಗ ಧರ್ಮೋಪದೇಶ ಕಾಂಡ 32 10-11 ವಚನಗಳು. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳುಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು, ಹದ್ದು ತನ್ನ ಮರಿಗಳನ್ನ ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು ಎಂಬುದೇ. ಹೌದು ಪ್ರಿಯರೇ, ಎಂತಹ ಸುಂದರವಾದಂತಹ ಆತನ ಕಾಪಾಡುವಿಕೆ, ಎಂತಹ ಸುಂದರವಾದಂತಹ ಹಸ್ತವು ನಮ್ಮನ್ನು ಹೊತ್ತುಕೊಂಡಿದೆ. ನಾವಿರುವ ಈ ಲೋಕವು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಂತಿದೆ. ಕಳೆದ ವರ್ಷ ಅಪಾಯಗಳು, ಅಸ್ವಸ್ಥಗಳು, ಸಂಕಟಗಳು, ಬಡತನಗಳು, ನಾನಾ ವಿಧವಾದ ಚಿಂತೆಗಳು ನಮ್ಮನ್ನು ಆವರಿಸಿಕೊಂಡು ಬಳಲಿಸಿದ್ದಾವೆ. ಸೈತಾನನಂತೂ ಕ್ರೂರವಾದ ಸಿಂಹದಂತೆ ಗರ್ಜನೆ ಮಾಡುತ್ತಾ ನಮ್ಮನ್ನು ನುಂಗಲು ನಮ್ಮ ಸುತ್ತಲೂ ಪ್ರತಿದಿನ ತಿರುಗಾಡಿದ್ದಾರೆ. ಕೇವಲ ನಿತ್ರಾಣಿಗಳಾದ ನಾವು ಎಷ್ಟೋ ಸಾರಿ ಸೈತಾನನ ಗರ್ಜನೆಗೆ ತತ್ತರಿಸಿದ್ದೇವೆ ಕೂಡ. ಕಷ್ಟ ಸಂಕಟಗಳಲ್ಲಿ ಭ್ರಮಿಸಿದ್ದೇವೆ. ಆದರೆ ಮಹೋನ್ನತನಾದ ನಮ್ಮ ದೇವರು ನಮ್ಮನ್ನು ಕಂಡು ಪರಾಂಬರಿಸಿದನು. ನಾವು ಅಳುವಾಗ ಹತ್ತಿರಕ್ಕೆ ಬಂದು ಅಳಬೇಡವೆಂದು ಹೇಳಿ ಧೈರ್ಯಪಡಿಸಿದನು ಮತ್ತು ತನ್ನ ಪ್ರೀತಿಯಿಂದ ನಮ್ಮನ್ನು ಆವರಿಸಿಕೊಂಡು ಯಾವ ಅಪಾಯವೂ ಆಗದ ಹಾಗೆ ಕಣ್ಣು ಗುಡ್ಡಿನಂತೆ ಕಾಪಾಡಿದನು. ಆದ್ದರಿಂದಲೇ ನಾವು ಈ ಹೊಸ ವರ್ಷಕ್ಕೆ ಸುರಕ್ಷಿತವಾಗಿ ಸೇರಲು ಸಾಧ್ಯವಾಯಿತು ಪ್ರಿಯರೇ. ಇದಲ್ಲದೆ ಹದ್ದು ತನ್ನ ಮರಿಗಳನ್ನ ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ದೇವರು ತನ್ನ ರೆಕ್ಕೆಗಳನ್ನು ಚಾಚಿ ನಮ್ಮನ್ನು ಆತುಕೊಂಡಿದ್ದಾನೆ ಪ್ರಿಯರೇ. ಹದ್ದುಗಳು ತಮ್ಮ ಮರಿಗಳಿಗೆ ಹಾರಾಡಲು ಕಲಿಸುವುದಕ್ಕಾಗಿ ಗೂಡಿನೊಳಗಿಂದ ಹೊರಗೆ ತೆಗೆದು ಮೇಲಕ್ಕೆ ತೆಕ್ಕೊಂಡು ಹೋಗಿ ಬಿಟ್ಟು ಬಿಡುತ್ತವೆ. ಎಳೆ ಪ್ರಾಯದ ಮರಿಗಳು ಬಲಹೀನವಾದ ರೆಕ್ಕೆಗಳಿಂದ ಹಾರಾಡಲು ಸಾಧ್ಯವಿಲ್ಲದೆ ನೆಲಕ್ಕೆ ಅಪ್ಪಳಿಸಲ್ಪಟ್ಟು ಸಾಯುತ್ತವೋ ಎಂಬ ದಿಗ್ಭ್ರಮೆಗೊಳ್ಳುವಾಗಲೇ ಹತ್ತಿರದಲ್ಲೇ ಹಾರಾಡುವ ಹದ್ದು ತನ್ನ ಮರಿಗಳನ್ನ ಭೂಮಿಯ ತನಕ ಬಿಡದೆ ತಿರುಗಿ ತನ್ನ ರೆಕ್ಕೆಯಿಂದ ಎತ್ತಿಕೊಂಡು ಮೇಲೆ ತೆಗೆದುಕೊಂಡು ಹೋಗುತ್ತದೆ ಪ್ರಿಯರೇ. ಅದರಂತೆ ಕ್ರಿಸ್ತನ ಮೂಲಕ ತನ್ನ ಮಕ್ಕಳಾದ ನಮ್ಮನ್ನು ದೇವರು ಕಾಪಾಡುವವನಾಗಿದ್ದಾನೆ. ದೇವರ ಸೇವಕನಾದ ಮೋಶೆ ಇವೆಲ್ಲವುಗಳನ್ನ ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳ್ತಾರೆ. ಯಾಕಂದರೆ ನಾವು ಆತನಿಗೆ ಕೃತಜ್ಞತೆಯಿಂದ ಸ್ತೋತ್ರಗಳನ್ನ ಸಲ್ಲಿಸಬೇಕಾಗಿದೆ ಪ್ರಿಯರೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ ಕೀರ್ತನೆ 103 1-2 ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಎಷ್ಟು ಸುಂದರವಾದಂತಹ ಆ ಕೃತಜ್ಞತೆ ಉಳ್ಳಂತಹ ಆ ಪ್ರಾರ್ಥನೆಯನ್ನ ನಾವು ನಮ್ಮ ಅನುದಿನದ ಬದುಕಿನ ಹೆಜ್ಜೆಗಳಲ್ಲಿ ನಾವು ಅದನ್ನ ಆಗಾಗ ನೆನಪಿಸಿಕೊಳ್ಳುತ್ತಾ ಗುಣಗುಣಿಸುತ್ತಾ ನಾವು ಆತನ ಹಸ್ತಗಳ ಸಹಾಯದಿಂದ ಆತನ ರೆಕ್ಕೆಗಳ ಅಡಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ನಮ್ಮ ಈ ಬದುಕನ್ನ, ನಮ್ಮ ಜೀವಿತವನ್ನ, ನಮ್ಮ ಯೋಜನೆಗಳನ್ನ, ಈ ವರ್ಷದ ಪ್ರಾರ್ಥನಾ ಯೋಜನೆಗಳು ಏನೇನಿದೆಯೋ ಅದೆಲ್ಲವನ್ನ ಪೂರ್ಣ ಹೃದಯದಿಂದ ಆತನಿಗೆ ಒಪ್ಪಿಸಿಕೊಟ್ಟು ನಾವು ಹೆಜ್ಜೆಯನ್ನ ಮೂಡಿಸುವ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳುವವಳಾಗಿದ್ದೇನೆ. ಹೌದು ಪ್ರಿಯರೇ, ಆತನ ಕೃಪೆಯು ವಿಶೇಷವಾದದ್ದು. ಆತನ ಧರ್ಮದ ಬಲಗೈ ನಮಗೆ ಅತ್ಯವಶ್ಯವಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆದ್ದರಿಂದ
ನಾವು ಮತ್ತೊಂದಾವರ್ತಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.